ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಪಾರ್ವತಿನ ಮನಸಾರೆ ಪ್ರೀತಿಸಿದ. ಅವಳೇ ತಾನು ಪ್ರೀತಿಸಿದ ಕಣ್ಣಿನ ಹುಡುಗಿ ಅಂತ ಗೊತ್ತಾಗೋವರೆಗೂ ಅವಳನ್ನ ಹುಡ್ಕೋದಕ್ಕೋಸ್ಕರ ಅದೆಷ್ಟು ಒದ್ದಾಟ ನಡೆಸಿದ ಅಂತ ನಮಗೂ ಗೊತ್ತಲ್ಲ. ತಾನಿಷ್ಟ ಪಡ್ತಾ ಇದ್ದ ಹುಡುಗಿ, ತನ್ನ ಕಣ್ಣಿನ ಹುಡುಗಿ, ನಮ್ಮನೇಲಿ ಮಾಮೂಲಿ ಕೆಲಸ ಮಾಡ್ಕೊಂಡಿದ್ದ ಪಾರ್ವತಿ ಅನ್ನೋದು ಗೊತ್ತಾದಾಗ ಅದನ್ನ ಹೇಗೆ ನನ್ನ ಹತ್ರ ಹೇಳೋದು ಅಂತ ಒದ್ದಾಡ ಹೋದ. ಅವನಿಗೆ ನನ್ನ ಹತ್ರ ಹೇಳೋದಕ್ಕೆ ಅದೆಷ್ಟೋ ಅವಕಾಶಗಳಿದ್ವು. ನಾನೇ ಅವನ ಹತ್ರ ಕೇಳಿದ್ದೆ. ಆದ್ರೂ ಅವನ ಸಂಕೋಚದ ಸ್ವಭಾವ ಅವನಿಗೆ ಅದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಕೊನೆಗೆ ಮದುವೆ ಸಂದರ್ಭದಲ್ಲಿ ಎಲ್ಲರ ಮುಂದೆ ಪಾರ್ವತಿನ ಎಲ್ಲಿ ನಾನು ಕಳ್ಕೊಂಡೇ ಬಿಡ್ತೀನಿ ಅಂತ ಅವನಿಗೆ ಗೊತ್ತಾಯ್ತೋ ಆವಾಗ ಬಾಯ್ಬಿಟ್ಟ. ಅದು ಯಾವಾಗ ಪಾರ್ವತಿ ಅರಸನ ಕೋಟೆ ಶತ್ರುಗಳ ಪಾಲಾಗಬಾರ್ದು, ಆದಿತ್ಯನೇ ನನ್ನ ಗಂಡ ಅಂತ ಯಾವಾಗ ಎಲ್ಲರ ಮುಂದೆ ಹೇಳಿದ್ಲೋ ಆವಾಗ ಬಾಯ್ಬಿಟ್ಟ. ಎಷ್ಟು ಸಲ ನಾನು ಕೇಳಿದಾಗ್ಲೂ ಪ್ರಶ್ನೆ ಮಾಡಿದಾಗ್ಲೂ ಅಷ್ಟು ಅವಕಾಶಗಳು ಇದ್ದಾಗ್ಲೂ ಹೇಳದೇ ಇದ್ದ ಆದಿತ್ಯ ಅಷ್ಟು ಜನರ ಮುಂದೆ ಹೇಳದ್ನಲ್ಲ, ನನಗೆ ಅವಮಾನ ಮಾಡದ್ನಲ್ಲ ಅಂತ ನನ್ನ ಮನಸ್ಸಿಗೆ ತುಂಬಾ ನೋವಾಗಿ ಹೋಯ್ತು. ಆದ್ರೆ ಅದೇ ಆದಿತ್ಯ ಈಗ ತನ್ನ ಹೆಂಡತಿ, ತನ್ನ ಪ್ರೀತಿಯ ಹುಡುಗಿ ಪಾರ್ವತಿಗೋಸ್ಕರ ಅಮ್ಮನ ಮೇಲೆ ಚಾಲೆಂಜ್ ಮಾಡ್ತಿದ್ದಾನೆ. ದಟ್ ಮೀನ್ಸ್ ಹಿ ಇಸ್ ಓಪನಿಂಗ್ ಅಪ್. ಆದ್ರೆ ಪಾಪ ಇದರಲ್ಲಿ ಅವನ್ ತಪ್ಪಿ ಏನೂ ಇಲ್ಲ. ಅವನಿಂದ ಪಾರ್ವತಿನ ನಾನು ದೂರ ಮಾಡ್ತಿದ್ದೀನಿ ಅನ್ನೋ ಭಾವನೆ ಅವನ ಮನಸ್ಸಿಗೆ ಬಲವಾಗಿ ಬಂದ್ಬಿಟ್ಟಿದೆ. ಆದ್ರೆ ಇದೇ ವಿಷಯ ಪಾರ್ವತಿನ ಅವನಿಗೆ ಇನ್ನಷ್ಟು ಹತ್ರ ಮಾಡ್ತಾ ಹೋಗುತ್ತೆ. ನನಗಷ್ಟು ಸಾಕು ರಘು. ಎಲ್ಲ ಸರಿ ಅಖಿಲ, ಆದ್ರೆ ಈ ಬೆಳವಣಿಗೆನಲ್ಲಿ ನಿನ್ ಮಗ ನಿನ್ನನ್ನೇ ಶತ್ರು ಅಂತ ಭಾವಿಸ್ತಿದ್ದಾನಲ್ಲ. ಇಲ್ಲ ರಘು, ಮಗನಿಗೆ ತಾಯಿ ಯಾವತ್ತೂ ಶತ್ರು ಆಗೋದಿಲ್ಲ ಅನ್ನೋ ಸತ್ಯ ಅವನಿಗೆ ಒಂದಲ್ಲ ಒಂದಿನ ಗೊತ್ತಾಗುತ್ತೆ. ಇವತ್ತಲ್ಲ ನಾಳೆ ನಾವು ತಾಯಿ ಮಗ ಒಂದಾಗೆ ಆಗ್ತೀವಿ ಅನ್ನೋ ನಂಬಿಕೆ ನನಗಿದೆ ರಘು. ಆದ್ರೆ ಅಷ್ಟರಲ್ಲಿ ಆದಿತ್ಯ ಪಾರ್ವತಿಯ ಸಂಬಂಧ ಅದೆಷ್ಟು ಗಟ್ಟಿಯಾಗಿರ್ಬೇಕು ಅಂತಂದ್ರೆ ಯಾವ ಜಾತಕಕ್ಕೂ ಯಾವ ಹಣೆ ಬರಹಕ್ಕೂ ಅವರನ್ನ ದೂರ ಮಾಡೋ ಶಕ್ತಿ ಇರಬಾರ್ದು. ಅವ್ರು ಯಾವಾಗ್ಲೂ ಅನ್ಯೋನ್ಯವಾಗಿ 100 ಕಾಲ ಚೆನ್ನಾಗಿರ್ಬೇಕು ಅನ್ನೋದು ನನ್ನ ಆಸೆ. ಅಖಿಲ ಆದಿ ಪಾರ್ವತಿನ ದೂರ ಮಾಡಕ್ ನೋಡ್ತಿಲ್ಲ, ಒಂದ್ ಮಾಡಕ್ ನೋಡ್ತಿದ್ದಾಳೆ ಅನ್ಸ್ತಾ ಇದೆ. ಆದ್ರೂ ಮಗನ ಮುಂದೆ ಅವಳು ಯಾಕೆ ಹಾಗೆ ನಡ್ಕೊಂಡ್ಲು ಅನ್ನೋದೇ ಒಗ್ಟಾಗಿದೆ. ಎನಿವೇಸ್, ಆ ಒಗ್ಟನ ಆಮೇಲೆ ಬಿಡ್ಸೋಣ. ಮೊದಲು ಪ್ರೀತನ್ ಬರಕ್ ಹೇಳು. ಆದಿತ್ಯ, ಪ್ರೀತು, ಪಾರ್ವತಿ, ಜನನಿ, ಈ 4 ಜನರ ಒಗ್ಗಟ್ಟೆ ಅರಸನ ಕೋಟೆಯ ಆಸ್ತಿ. ಆ ಒಗ್ಗಟ್ಟನ್ನ ಮೊದಲು ಹೊಡಿಬೇಕು. ಅವನಿಗೆ ಮೆಸೇಜ್ ಮಾಡಿ ಇಮಿಡಿಯೇಟ್ ಆಗಿ ಬರಕ್ ಹೇಳು. ಇಲ್ಲ, ಆದಿತ್ಯ ಚಿಕ್ಕ ವಯಸ್ಸಿಂದಲೂ ನೀನು ಮಾಡಿದ ಪಾಯಸ ಅಂದರೆ ತುಂಬ ಇಷ್ಟಪಟ್ಟು ತಿಂತಿದ್ದ. ಶಾವಿಗೆ ಪಾಯಸ ನನ್ನ ಫೇವ್ರೇಟ್ ಅಂತಿದ್ದ. ನೀನು ಪಾಯಸ ಮಾಡಿದಾಗೆಲ್ಲ ತುಂಬ ಖುಷಿಯಾಗಿ ಎಲ್ಲರಿಗಿಂತ ಜಾಸ್ತಿ ತಿಂತಾ ಇದ್ದಿದ್ದೆ ಅವನು. ಆದರೆ ಇವತ್ತು ಪಾರ್ವತಿನ ಹೋಳೋ ಭರದಲ್ಲಿ ನಿನ್ನ ಮೇಲಿನ ಕೋಪಕ್ಕೆ ಪಾರ್ವತಿ ಥರ ಬೇರೆ ಯಾರೂ ಪಾಯಸ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟೆ. ಆ ಮಾತುಗಳಿಂದ ನನ್ನ ಮನಸ್ಸಿಗೆ ತುಂಬ ಬೇಜಾರಾಯಿತು. ಆದರೆ ಅಖಿಲ, ನಿನ್ನ ಮುಖದಲ್ಲಿ ಸಂತೋಷನೇ ಕಾಣ್ತಿದೆ. ಮಗನ ಮಾತುಗಳಿಂದ
ನಿನ್ನ ಮನಸ್ಸಿಗೆ ಬೇಜಾರಾಗಿಲ್ವಾ? ಇಲ್ಲ ರಘು, ನನಗೆ ಖಂಡಿತ ಬೇಸರ ಇಲ್ಲ. ನಿಮಗ್ ಬೇಸರ ಆಗಿರ್ಬೋದು, ಆದ್ರೆ ನನಗೆ ಇವತ್ತು ತುಂಬಾ ಸಂತೋಷ ಆಗಿದೆ. ಯಾಕೆ ಹೇಳಿ? ಆದಿ ಆಫೀಸಿಗೆ ಹೋಗಿದಾನಲ್ಲ, ನನ್ನ ಮನಸ್ಸಿನ ತುಂಬಾ ಬರೀ ಖುಷಿನೇ ಇದೆ. ಅವತ್ತು ಅವನನ್ನ CEO ಪೋಸ್ಟ್ ಇಂದ ಇಳಿಸಿದ ದುಃಖದಿಂದ ನಾನಿವತ್ತು ಸಂಪೂರ್ಣ ಹೊರಗೆ ಬಂದಿದ್ದೀನಿ. ಈ ಖುಷಿ ಮುಂದೆ ನನಗೆ ಯಾವುದು ಬೇಸರ ಅನ್ಸೋದೇ ಇಲ್ಲ. ಮಕ್ಕಳು ಏನೇ ತಪ್ಪು ಮಾಡಿದ್ರು ಆ ನೋವನ್ನ ಮರೆತು ಅವ್ರನ್ನ ಕ್ಷಮಿಸಿ ಹರಿಸೋದು ತಾಯಿ ಹೃದಯ ಮಾತ್ರ ಅನ್ಸುತ್ತೆ. ಯಾರನ್ನಾದ್ರೂ ಹೊಡಿಬೇಕು, ನಿನ್ ವೈಫ್ ಇಂದಾನೆ ಶುರು ಮಾಡು. ಅವಳು ಮೋಸ ಮಾಡಿದಿನೋ ಗಿಲ್ಟಲ್ಲಿ ಅವಳಿಗೆ ಮುಖ ಕೊಟ್ಟು ಮಾತಾಡ್ಸಕ್ಕಾಗದೆ ತಲೆ ತೆಗಿಸ್ತಾ ಇದ್ದೀನಿ. ಅಂಥದ್ರಲ್ಲಿ ಅವಳಿಗೆ ಹೊಡಿ ಅಂತಿದ್ದೀರಲ್ಲ, ನಿಮ್ಗೆ ಮನಸ್ಸಾಕ್ಷಿ ಅನ್ನೋದು ಇಲ್ವಾ? ಓಕೆ ಫೈನ್, ಬೇಡ. ನಿಮ್ಮ ಅತ್ತಿಗೆಗೆ ಅವ್ರ ಮೇಲೆ ಕೈ ಮಾಡೋದಾ? ಪ್ಲೀಸ್ ಪ್ಲೀಸ್ ಬೇಡ. ಸರಿ, ಕೈ ಮಾಡಬೇಡ. ಅಟ್ಲೀಸ್ಟ್ ಅವಮಾನ ಅನ್ನಾದ್ರೂ ಮಾಡ್ಬೋದು ತಾನೆ. ಏನ್ ಮಾಡ್ತೀಯೋ ಹೇಗ್ ಮಾಡ್ತೀಯೋ ಅದ್ ನಿನಗ್ ಬಿಟ್ಟಿದ್ದು. ನಿಮ್ಮ ಅತ್ತಿಗೆ ಜೊತೆ ರೂಢಾಗಿ ನಡ್ಕೋಬೇಕು ಅಷ್ಟೇ. ಆದ್ರೆ ಅದು ನಿಮ್ಮ ಅಮ್ಮನಿಗೆ ಗೊತ್ತಾಗ್ಬಾರ್ದು. ಅರ್ಥ ಆಯ್ತಾ? ಏನ್ ಮಾಡ್ತೀಯೋ ಹೇಗ್ ಮಾಡ್ತೀಯೋ ಅದ್ ನಿನಗ್ ಬಿಟ್ಟಿದ್ದು. ನಿಮ್ಮ ಅತ್ತಿಗೆ ಜೊತೆ ರೂಢಾಗಿ ನಡ್ಕೋಬೇಕು ಅಷ್ಟೇ. ಆದ್ರೆ ಅದು ನಿಮ್ಮ ಅಮ್ಮನಿಗೆ ಗೊತ್ತಾಗ್ಬಾರ್ದು. ಪ್ರೀತು, ಯಾಕಪ್ಪ ಬೇಜಾರಲ್ಲಿ ಕುತ್ಕೊಂಡಿದ್ಯಾ? ನನಗ್ ಗೊತ್ತು ಬಿಡು, CEO ಪಟ್ಟಣ ಕಿತ್ತು ಆದಿ ಕೊಟ್ರು ಅಂತ ತಾನೆ. ನನಗ್ ಗೊತ್ತಪ್ಪ, ಈ ಮನೇಲಿ ನಿನಗೆ ತುಂಬಾ ಅನ್ಯಾಯ ಆಗ್ತಿದೆ. ಆದ್ರೂ ವಿಗ್ರಹ ತರ ಎಲ್ಲ ಸಹಿಸ್ಕೊಂಡು ನುಂಗ್ಕೊಂಡು ಅದ್ ಹೇಗಪ್ಪ ಮೌನವಾಗಿದೆಯಾ ನೀನು? ನಿನ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಇಷ್ಟೊತ್ತಿಗೆ 3ನೇ ಮಹಾಯುದ್ಧನೇ ಆಗಿರೋದು, ಗೊತ್ತಾ? ಅಲ್ಲ, ಅಕ್ಕನ್ ನೋಡು, ಆದಿಗೆ CEO ಪೋಸ್ಟ್ ಕೊಟ್ಟಿರೋ ಖುಷಿಗೆ ಇರೋ ಬರೋರ್ಗೆಲ್ಲ ಬೋನಸ್ ಕೊಟ್ಟಿದ್ದಾರೆ. ಅದು ಸಾಲದು ಅಂತ ಅವನ ಹೆಸರಲ್ಲಿ ಅರ್ಚನೆ ಮಾಡಿಸ್ಬೇಕು ಅಂತ ಭಾವನ್ನ ಒತ್ತಾಯ ಪೂರ್ವಕವಾಗಿ ದೇವಸ್ಥಾನ ಕರ್ಕೊಂಡು ಹೋಗಿದ್ದಾರೆ. ಓ, ಹಾಗಾದ್ರೆ ಮಾಮ್ ಡ್ಯಾಡ್ ಮನೇಲಿಲ್ಲ. ಆದ್ರೆ ಪಾಪ ಅದಕ್ಕೆ ಹೇಗೆ ಅವಮಾನ ಮಾಡ್ಲಿ? ನೀನ್ ಹೀಗೆ ಸೈಲೆಂಟ್ ಆಗಿದ್ರೆ ನಿನ್ ಮೇಲೆ ಅಟ್ಯಾಕ್ ಮಾಡ್ತಾನೆ ಇರ್ತಾರೆ ಪ್ರೀತು. ನೋಡು, ಯಾರಿಗೂ ಸಲಿಗೆ ಕೊಡ್ಬೇಡ. ಬಿಟ್ರೆ ಈ ಕೆಲಸದವರು ತಲೆ ಮೇಲೆ ಹತ್ತಿ ಕುತ್ಕೊಂಡ್ ಬಿಡ್ತಾರೆ. ಹೂನಪ್ಪ, ಅತಿಯಾಗಿ ಯಾರನ್ನು ಹತ್ರ ಬಿಟ್ಕೋಬೇಡ. ಈಗ್ಲಾದ್ರೂ ವಿಕ್ರಾಂತ್ ರೋಣ ತರ ಎಚ್ಚೆತ್ಕೋ. ನಮ್ ರಾಕಿ ಬಾಯ್ ತರ ರೊಚ್ಚಿಗೇಳು. ಯಾರೆಲ್ಲ ನಿನಗೆ ಅನ್ಯಾಯ ಮಾಡಿದಾರೋ ಆ ವಿರುದ್ಧ ಬಾಹುಬಲಿ ತರ ತಿರುಗ್ಬೀಳು. ಶಿವಗಾಮಿ ಥರ ನಾನ್ ನಿನಗೆ ಸಾಥ್ ಕೊಡ್ತೀನಿ. ಏಟಿಗೆ ಎದುರೇಟು, ಸೇರಿಗೆ ಸಬ್ಬ ಸೇರು. ನಾವು ಅವರ ನೋಡೇ ಬಿಡೋಣ. ಯುದ್ಧಕ್ಕೆ ರಣರಂಗ ರೆಡಿ ಆಗಿದೆ. ಕಹಳೆಯುವುದಕ್ಕೆ ನಾನ್ ರೆಡಿ. ಕತ್ತಿನೋ ಗದೆನೋ ನೀನ್ ಡಿಸೈಡ್ ಮಾಡು. ಕತ್ತೆ ಏನಮ್ಮ ಜನನಿ? ತಲೆ
ಕೆಡ್ಸಿದ್ ಸಾಲ್ದು ಅಂತ ಈಗ ನನ್ ಗಂಡನ್ ತಲೆ ಕೆಡ್ಸೋದಕ್ ನೋಡ್ತಿದ್ದೀರಾ? ನಾನ್ ಅದಕ್ಕೆ ಅವಕಾಶ ಮಾಡ್ಕೊಡಲ್ಲ. ಅಯ್ಯೋ ನೀನ್ ಅನ್ಕೊಂಡಂಗ ಏನು ಹೇಳಲಿಲ್ಲಮ್ಮ. ಸಾಕು, ಸುಮ್ನೆ ಇರಿ. ನಾನ್ ಎಲ್ಲ ಕೇಳಿಸ್ಕೊಂಡೆ. ಹಾಗೆ ಈ ಮನೆ ಎಲ್ಲ ಕೆಲಸದವ್ರನ್ನು ಹೆಸರಿಡದೆ ಕರಿಬೇಕಲ್ವಾ? ಇದೊಂದು ಕಾಫಿನ ಹೀಗ ಮಾಡೋದು? ಮಾಮ್ ಒಡವೆ ಸೀರೆ ಕೊಟ್ಟು ಪಕ್ಕದಲ್ಲಿ ಕೂರಿಸ್ಕೊಂಡು ಊಟ ಮಾಡಿಸಿದ ತಕ್ಷಣ ಈ ಮನೆ ಕೆಲಸದವಳನ್ನ ಮರ್ತ್ಬಿಟ್ಟಿಯಾ? ನಮ್ಮ ಮಾಮ್ ಒಡವೆ ಸೀರೆ ಕೊಟ್ಟು ಪಕ್ಕದಲ್ಲಿ ಕೂರಿಸ್ಕೊಂಡು ಊಟ ಮಾಡಿಸಿದ ತಕ್ಷಣ ಈ ಮನೆ ಕೆಲಸದವಳನ್ನ ಮರ್ತ್ಬಿಟ್ಟಿಯಾ? ಚಿಕ್ಕ ಯಜಮಾನ್ರೆ, ನಾನು ನಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಎಷ್ಟೇ ಆಗಲಿ ಪಾರ್ವತಿ ನಿಮ್ಮ ಅತ್ತಿಗೆ. ಅವಳನ್ನ ಈ ರೀತಿ ಏಕವಚನದಲ್ಲಿ ಕರೆಯೋದು ಎಷ್ಟೇ ಮಟ್ಟಿಗೆ ಸರಿ ಹೇಳಿ? ಓ, ನೀನ್ ಮಾತ್ರ ಅವಳನ್ನ ಏಕವಚನದ ಕರಿಬಹುದು, ನಾನ್ ಕರಿಬಾರ್ದಾ? ಅದಾಗಲ್ಲ ಚಿಕ್ಕ ಯಜಮಾನ್ರೆ. ಮೊದ್ಲಿಂದು ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ದಾರಲ್ವಾ? ಓ ಹೌದಾ? ಈ ಮನೇಲಿ ನೀವು ಒಟ್ಟಿಗೆ ಕೆಲಸ ಮಾಡ್ತಿದ್ದವರು, ಅಲ್ಲಿಗೆ ಇವಳು ಈ ಮನೆ ಕೆಲಸದವಳೆ ಅಲ್ವಾ? ಕ್ಷಮಿಸಿ ಚಿಕ್ಕ ಯಜಮಾನ್ರೆ, ನೀವ್ ಹೇಳಿದ್ ನಿಜ. ನಾನ್ ಯಾವತ್ತಿದ್ರೂ ಈ ಮನೆ ಕೆಲಸದವಳೆ. ಮರಿ, ಇದು ಸೆಂಟಿಮೆಂಟ್ ಸೀನ್ ಅಲ್ಲ ಮರಿ, ಹೆವಿ ಬಿಲ್ಡಪ್ ಸೀನು. ಆವಾಜ್ ಹಾಕು ಆವಾಜು. ಏಯ್, ಏನ್ ಗರ ಬರ್ದವ್ರ ತರ ನಿಂತಿದ್ಯಾ? ಹೋಗು, ಇನ್ನೊಂದು ಕಾಫಿ ಮಾಡ್ಕೊಂಬಾ. ಪಾರ್ವತಿಯವರೇ, ಇನ್ನೊಂದು ಕಾಫಿ ಮಾಡ್ಕೊಂಡು ಬರೋ ಅವಶ್ಯಕತೆ ಇಲ್ಲ. ಇರ್ಲಿ ಬಿಡಿ, ಅಷ್ಟಕ್ಕೂ ಅವ್ರು ಕರೆದಿದ್ರಲ್ಲಿ ತಪ್ಪೇನಿಲ್ವಲ್ಲ. ಎಷ್ಟೇ ಆದ್ರೂ ಒಂದ್ ಸಮಯದಲ್ಲಿ ನಾನು ಈ ಮನೆ ಕೆಲಸದೊಳಗಿದ್ದೋಳಲ್ವಾ? ನಿಮಗೆಷ್ಟು ಬೇಜಾರಾಗಿರುತ್ತೆ ಅಂತ ನನಗೆ ಅರ್ಥ ಆಗುತ್ತೆ. ಯಾವುದಕ್ಕೂ
ಈ ವಿಷಯನ ಆದಿಭಾವ್ ಖಂಡಿತವಾಗ್ಲೂ ನಾನು ಹೇಳಲ್ಲ. ಬರೀ ಅವ್ರಿಗೆ ಮಾತ್ರ ಅಲ್ಲ, ಈ ಮನೇಲಿ ಇನ್ಯಾರಿಗೂ ಹೇಳಲ್ಲ. ಅಯ್ಯೋ ಪಾರ್ವತಿಯವರೇ, ನೀವು ಈ ವಿಷಯನ ಆದಿಭಾವಂಗೆ ಹೇಳಲೇಬೇಕು. ಪ್ರೀತು ಹೀಗ್ ನಡ್ಕೊಳ್ತಿದ್ದಾನೆ ಅನ್ನೋದು ಆದಿಭಾವಂಗೆ ಗೊತ್ತಾಗ್ಲೇಬೇಕು. ಅದನ್ನ ಹೇಳೋಣ ಅಂತಾನೆ ಬಂದೆ. ಜನನಿಯವ್ರೆ, ಏನ್ ಹೇಳ್ತಾ ಇದ್ದೀರಾ? ಯಜಮಾನ್ರಿಗೆ ಅವ್ರ ತಮ್ಮ ಹೀಗ್ ಮಾಡಿದ್ರು ಅಂತ ಗೊತ್ತಾದ್ರೆ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾ? ಗೊತ್ತಿದೆ. ಭಾವಂಗೆ ಕೋಪ ಬರುತ್ತೆ. ಆ ಕೋಪದಲ್ಲೇ ಬಂದು ಅವನಿಗೆ ಚೆನ್ನಾಗಿ ಬೈದು ಬುದ್ಧಿ ಹೇಳಿ, ಆಗ್ಲಾದ್ರೂ ಒಂದ್ ತಪ್ಪನ ತಿದ್ಕೊಳ್ತಾನ ನೋಡೋಣ. ಬರೀ ಬೈದ್ರೆ ಪರವಾಗಿಲ್ಲ ಜನನಿಯವ್ರೆ, ಅದ್ ಬಿಟ್ಟು ಅವ್ರಿಬ್ರು ಜಗಳ ಅತಿರೇಕಕ್ಕೆ ಹೋಗಿ ಕೈ ಮಿಲಾಯಿಸೋ ಹಂತಕ್ಕೆ ಹೋದ್ರೆ ಏನ್ ಮಾಡೋದು? ನಿಜ, ಆದ್ರೆ ಪ್ರೀತು ಹುಚ್ಚಂತರ ಆಡ್ತಾ ಇದ್ದಾನೆ. ಅವನ್ ಮನ್ಸು ಅವನ್ ಕಂಟ್ರೋಲಲ್ಲೇ ಇಲ್ಲ ಪಾರ್ವತಿಯವರೇ. ಮನೇಲಿ ಯಾರಿಗೂ ಮರ್ಯಾದೆನೆ ಕೊಡ್ತಾ ಇಲ್ಲ. ಎಲ್ರಿಗೂ ನೋವಾಗೋ ರೀತಿ ನಡ್ಕೊಳ್ತಿದ್ದಾನೆ. ಸಿಇಒ ಸ್ಥಾನದಿಂದ ತೆಗ್ದಿದ್ದಕ್ಕೆ ಅವನು ಹಾಗೆ ಆಡ್ತಿದ್ದಾನೆ ಅಂತ ಹೇಳೋದಿಕ್ಕಾಗಲ್ಲ. ಯಾಕಂದ್ರೆ ಅದಕ್ಕೂ ಮುಂಚೆಯಿಂದಾನೆ ಅವನ ಮನಸ್ಥಿತಿ ಸರಿ ಇಲ್ಲ. ಇನ್ನು ಚಿಕ್ಕತೆ ಮಾತಿಗೆ ಅವನು ಚೇಂಜ್ ಆಗೋನಲ್ಲ. ಯಾಕಂದ್ರೆ ನಿಮ್ ವಿರುದ್ಧವಾಗಿ, ಆದಿಭಾವನ ವಿರುದ್ಧವಾಗಿ ಅವ್ರೇನಾದ್ರೂ ಮಾತಾಡಿದಿದ್ರೆ ಅವರಿಗೆ ಬೈತಾ ಇದ್ದ. ಅಂತವನು ಅವ್ರ ಮಾತಿಗೆಲ್ಲ ತಲೆ ಕೆಡಿಸ್ಕೊಳ್ತಾನೆ ಅಂತ ನನಗೆ ಅನ್ಸಲ್ಲ. ಅವನ್ ಮನ್ಸಲ್ಲಿ ಏನ್ ನಡೀತಿದೆ ಅಂತ ಕೇಳಿ ಕೇಳಿ ನನ್ಗಂತೂ ಸಾಕಾಗ್ಬಿಟ್ಟಿದೆ ಪಾರ್ವತಿಯವರೇ. ಅದಕ್ಕೆ ಆದಿಭಾವಂಗಾದ್ರೂ ಹೇಳಿದ್ರೆ ಅಣ್ಣನ್ ಸ್ಥಾನದಲ್ಲಿ ನಿಂತು ಯಾಕೆ ಹೀಗ್ ಮಾಡ್ತಿದ್ಯಾ ಅಂತ ಕೇಳ್ತಾರೆ ಅನ್ಕೊಂಡೆ. ಕೇಳಿದ್ರೆ ಅವ್ರ ಮಾತಿಗೆ ಬೆಲೆ ಕೊಡ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ ಜನನಿಯವ್ರೆ? ಖಂಡಿತ ಇಲ್ಲ. ಈಗಾಗ್ಲೇ ಕೇಳಿದ್ದಕ್ಕೆ ಹೇಗ್ ಬೇಜವಾಬ್ದಾರಿಯಿಂದ ಮಾತಾಡ್ ಹೋದ್ರು ಅಂತ ನೀವೇ ನೋಡಿದ್ರಿ ತಾನೆ. ಗೊತ್ತಿದೆ, ಆದ್ರೆ ಆದಿಭಾವಂದು ತುಂಬಾ ದೊಡ್ಡ ಮನ್ಸು. ತಮ್ಮ ತಪ್ಪಾರಿ ಹಿಡಿತಿದ್ದಾನೆ ಅಂದ್ರೆ ಅಣ್ಣನ ಸ್ಥಾನದಲ್ಲಿ ನಿಂತು ಅವರು ಯೋಚನೆ ಮಾಡ್ತಾರೆ. ಪ್ರೀತು ಅವ್ನ ಮನ್ಸಲ್ಲಿ ಏನೋ ಇಟ್ಕೊಂಡು ಕೊರಗ್ತಿದ್ದಾನೆ ಪಾರ್ವತಿಯವರೇ. ಎಷ್ಟು ಸರಿ ಕೇಳಿದ್ರು ಅದನ್ನ ಹೇಳ್ತಾ ಇಲ್ಲ. ಆದ್ರೆ ನೀವು ಆದಿಭಾವ ಸೇರಿ ಎಂತೆಂತ ಸಮಸ್ಯೆನ ಸರಿ ಮಾಡಿದೀರಾ ಅಲ್ವಾ? ಇದನ್ನು ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಪ್ರೀತು ಹತ್ರ ಇನ್ನೊಂದ್ಸರಿ ಮಾತಾಡ್ಲಿ ಅನ್ನೋದೇ ನನ್ನ ಅಭಿಪ್ರಾಯ. ಪ್ಲೀಸ್ ಪಾರ್ವತಿಯವರೇ, ಆದಿಭಾವಂಗೆ ಪ್ರೀತು ಜೊತೆ ಇದ್ರ ಬಗ್ಗೆ ಮಾತಾಡೋದಿಕ್ ಹೇಳಿ ಪ್ಲೀಸ್. ಅಯ್ಯೋ ಜನನಿಯವ್ರೆ, ಇದಕ್ಕೆಲ್ಲ ಯಾಕೆ ನನಗೆ ಕೈ ಮುಗಿತಿದ್ದೀರಾ? ನನ್ ಮೈದ್ನ ಈ ರೀತಿ ಎಲ್ಲ ಆಡ್ತಿದ್ದಾರೆ ಅಂತಂದ್ರೆ ಅದ್ ನನ್ಗೂ ಬೇಜಾರಿನ ವಿಷಯನೇ ಅಲ್ವಾ? ನಿಮ್ ಮನ್ಸಿಗೆ ಎಷ್ಟು ನೋವಾಗ್ತಿದ್ಯೋ ನನ್ ಮನ್ಸಿಗೂ ಅಷ್ಟೇ ನೋವಾಗ್ತಾ ಇದೆ. ಅಣ್ಣ ಅಣ್ಣ, ಏನ್ ಯೋಚನೆ ಮಾಡ್ತಿದ್ಯಾ? ನಮ್ ಕಥಾನಾಯಕ ಹೀರೋ ನಾವ್ ಹೇಳ್ದಂಗೇನೋ ಆಕ್ಟ್ ಮಾಡಿ ಪಾರ್ವತಿಗೆ ಅವಮಾನ ಮಾಡ್ದ ಸರಿ. ಆದ್ರೆ ಈ ಪಾರ್ವತಿ ಪುಣ್ಯಕೋಟಿ ತರ ಸುಮ್ಮನೆ ನಿಂತಿದ್ಲಲ್ಲ. ಇಷ್ಟಕ್ಕೂ ನಮ್ಮ ಉದ್ದೇಶ ಇದ್ದಿದ್ದೇನು? ಈ ಜಗಳದಿಂದ ಅರಸನ್ ಕೋಟೆಯಲ್ಲಿ ಬೆಂಕಿ ಹತ್ಕೋಬೇಕು ಅಂತ ತಾನೆ. ಆದ್ರೆ ಒಂದ್ ಸಣ್ಣ ಕಿಡಿ ಕೂಡ ಹತ್ಕೊಳ್ಳಿಲ್ವಲ್ಲ. ಅರು, ಈ ವಿಷಯನೇನಾದ್ರು ಪಾರು ಆದಿತ್ಯಂಗ್ ಹೇಳಿರ್ತಾಳ? ಈ ಪಾರ್ವತಿ ಹಳೇ ಕಾಲದ ಹೀರೋಯಿನ್ ತರ. ಅವಳಿಗೆ ಈ ಒಗ್ಗಟ್ಟು ಮುರಿಯೋದೆಲ್ಲ ಇಷ್ಟ ಇಲ್ಲ. ಸೊ ಅವಳು ಆದಿಗೆ ಈ ವಿಷಯ ಹೇಳಿರಲ್ಲ. ಹಾಗಾದ್ರೆ ನಾವ್ ಮಾಡಿದೆಲ್ಲ ವೇಸ್ಟಾ? ನಮ್ ಉದ್ದೇಶ ಇದ್ದಿದ್ದೇನು? ಪ್ರೀತು ಪಾರ್ವತಿಗೆ ಅವಮಾನ ಮಾಡಿ ಅಣ್ಣ ತಮ್ಮಂದ್ರ ಮಧ್ಯೆ ಜಗಳ ಆದ್ರೆ ಆ ಒಗ್ಗಟ್ಟು ಮುರಿಯತ್ತೆ ಅಂತ ತಾನೆ. ಹೌದು, ಅದಕ್ಕೆ ಯಾಕೆ ನೀನ್ ಇಷ್ಟೊಂದು ಪ್ಯಾನಿಕ್ ಆಗ್ತಿದ್ಯಾ? ಅಣ್ಣ, ಇವತ್ ನಡೆದಿದ್ದು ರಿಹರ್ಸಲ್ ಅಂತ ಅನ್ಕೋ, ನಾಳೆ ಆಕ್ಚುಲ್ ಸೀನ್ ನಡೆಯೋದು. ನೋಡು, ಆದಿತ್ಯನ್ ಮುಂದೆನೆ ಪ್ರೀತುವಿಂದ ಪಾರ್ವತಿಗೆ ಅವಮಾನ ಆಗ್ಬೇಕು. ಅದನ್ನ ನೋಡಿ ಆದಿ ಪ್ರೀತು ಮಧ್ಯೆ ಜಗಳ ಶುರು ಆಗ್ಬೇಕು. ಅದರಿಂದ ಅರಸನ್ ಕೋಟೆನೆ ಹತ್ಕೊಂಡು ಉರಿಬೇಕು. ಆ ತರ ನಮ್ ಕಥಾನಾಯಕನಿಗೆ ಒಂದು ಸೂಪರ್ ಸೀನ್ ಕೊಡು. ನೋಡ್ತಾ ಇರು, ಆದಿತ್ಯನ್ ಮುಂದೆ ಪ್ರೀತಿಯಿಂದ ಎಂತ ಸೀನ್ ಕ್ರಿಯೇಟ್ ಮಾಡ್ತೀನಿ ಅಂದ್ರೆ ಆದ್ರಿಂದ ಅರಸನ್ ಕೋಟೆಯಲ್ಲಿ ಬೆಂಕಿ ಮಾತ್ರ ಅಲ್ಲ, ಜ್ವಾಲಾಮುಖಿನೇ ಉರಿಬೇಕು.
ಹೇಳಿ ಸುರೇಶ್. ಓ ಹೌದಾ, ಓಕೆ. ಹಾಂ ಸರಿ, ಹಾಂ ಗೊತ್ತಾಯ್ತು ಹೇಳಿ. ಸುರೇಶ್ ಹತ್ರ ಮಾತಾಡಿದ್ದು ಆಯ್ತಾ ಮರಿ? ರೂಮಲ್ಲಿ ಜನನಿದ್ಲು, ಅದಕ್ಕೆ ಆ ರೀತಿ ಮಾತಾಡಿದೆ. ಹೇಳ. ಅನ್ಕೊಂಡೆ ಸ್ಕ್ರಿಪ್ಟಲ್ಲಿ ಇಲ್ದೇ ಇರೋ ಡೈಲಾಗು ನೀನು ಹೇಳಿದಾಗ ನೀನು ಹೆಂಡತಿ ನಿನ್ನ ಪಕ್ಕದಲ್ಲೇ ಇರ್ತಾಳೆ ಅನ್ಕೊಂಡೆ. ಏನ್ ವಿಷಯ? ನಿನ್ನೆ ನಿಮ್ಮ ಅತ್ತಿಗೆಗೆ ಅವಮಾನ ಮಾಡಿದ್ಯಲ್ಲ, ಗುಡ್. ಆದ್ರೆ ನಮ್ಗೆ ಯಾಕೋ ಅದರಿಂದ ಮಜಾನೇ ಸಿಗ್ತಾ ಇಲ್ಲಪ್ಪ. ಸೆಲೆಬ್ರೇಟ್ ಮಾಡ್ಬೇಕು ಅಂತ ಅನ್ನಿಸ್ತಾ ಇಲ್ಲ. ಅದಕ್ಕೆ ನಾನೇನ್ ಮಾಡ್ಲಿ? ಇದೇನ್ ಮರಿ ಹೀಗೆ ಕೇಳ್ತೀಯ? ಮತ್ತೆ ಅವಮಾನ ಮಾಡಬೇಕು? ವಾಟ್? ಎಸ್, ನಿಮ್ಮ ಅಣ್ಣನ ಮುಂದೆನೆ ನಿಮ್ಮ ಅತ್ತಿಗೆಗೆ ಕಾಲಡ್ಡ ಹಾಕಿ ಅವಳನ್ನ ಬೀಳಿಸ್ಬೇಕು. ಅದನ್ನ ನೋಡಿ ನಾನ್ ಸಿಕ್ಕಾಪಟ್ಟೆ ಮಜಾ ತಗೋಬೇಕು. ಪ್ಲೀಸ್ ಆ ರೀತಿ ಎಲ್ಲ ಮಾಡೋದಕ್ಕೆ ಹೇಳ್ಬೇಡಿ. ಈಗಾಗಲೇ ಒಂದ್ಸತಿ ನಾನು ನಮ್ಮ ಅತ್ತಿಗೆನ ತಳ್ಳಿ ಬೀಳ್ಸಿದ್ದೀನಿ. ಅರೆ, ಆಗ ತಳ್ಳಿರೋದಪ್ಪ, ಈಗ ಬೀಳಿಸ್ಬೇಕು. ನೋಡ್ ಮರಿ, ನೀನು ಈಗಿರೋ ಪ್ರತಿಭೆಗಳಿಗೆ ಒಂದು ಮಾದರಿ ಆಗ್ಬೇಕು. ಆ ಥರ ಇರ್ಬೇಕು ನಿನ್ ಆಕ್ಟಿಂಗು. ಮಾಡ್ತೀಯ ಅಲ್ವಾ? ಮಾಡ್ತೀಯ? ಇಲ್ಲ ಅಂದ್ರೆ ನಿನ್ ವಿಡಿಯೋ ಬರೀ ನ್ಯೂಸ್ ಚಾನೆಲ್ ಅಲ್ಲಿ ಮಾತ್ರ ಅಲ್ಲ, OTT ಕೂಡ ರಿಲೀಸ್ ಆಗತ್ತೆ. ಓಕೆ? ಕುಡ್ದಿ ಗ್ಲಾಸ್ನ ಯಾರು ತಗೊಂಡೋಗ್ತಾರೆ? ನಿಮ್ಮ ಅಣ್ಣನ ಮುಂದೆನೆ ನಿಮ್ಮ ಅತ್ತಿಗೆಗೆ ಕಾಲಡ್ಡ ಹಾಕಿ ಅವಳನ್ನ ಬೀಳಿಸ್ಬೇಕು. ಏನಾಯ್ತು? ನನ್ನ ಮಗ ಸೊಸೆನ ಒಟ್ಟಿಗೆ ನೋಡೋದೇ ಚಂದ.
ಈ ಕೆಲಸದ ಹಿಂದೆ ಇರೋದು ನೀವಾಮ? ಏನು ಹಣೆ ಬರಹ ಇದು ರಘು. ಪ್ರೀತಿಯಿಂದ ಎಲ್ರಿಗೂ ಎಷ್ಟು ಕಷ್ಟ ಆಗ್ತಿದೆ. ಇದಕ್ಕೇನ್ ಪರಿಹಾರನೇ ಇಲ್ವಾ? ಅಲ್ಲ, ಎಷ್ಟು ಬೈದ್ರು ಹೊಡೆದ್ರು ಪ್ರೀತಿ ಬದಲಾಗಲ್ಲ ಅನ್ಸುತ್ತೆ. ಇದು ಒಂಥರ ಪರೀಕ್ಷೆ. ಧೈರ್ಯವಾಗಿ ಫೇಸ್ ಮಾಡೋಣ. ಆದಿತ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗೆ ಒಂದು ಅಂತ್ಯ ಅಂತ ಇರುತ್ತೆ. ಅದೇ ತರ ಪ್ರೀತಿ ವಿಚಾರಕ್ಕೂ ಅವರಿಬ್ರಿಗೂ ಅವ್ರದೇ ಆದ ಸ್ಪೇಸ್ ಕೊಡೋಣ. ಆದಿಗಿಂತ ಪ್ರೀತು ನಡವಳಿಕೆ ನನ್ನಲ್ಲಿ ಭಯ ಹುಟ್ಟಿಸ್ತಾ ಇದೆ ರಘು. ಅವನಿಗೆ ಸ್ಪೇಸ್ ಕೊಟ್ಟಷ್ಟು ಬಿಗಡಾಯಿಸ್ತಾ ಹೋಗ್ತಾನೆ ಅನ್ಸುತ್ತೆ. ಬೇಡ, ಅವನ ಮೇಲೆ ಸದಾ ಒಂದು ಕಣ್ಣಿಟ್ಟಿರೋದೇ ಬೆಟರ್. ಬೇಡ ಅಖಿಲ, ಬೀಳಕ್ಕೂ ಮುಂಚೆ ಕೈ ಹಿಡ್ಕೊಂಡ್ರೆ ನಡೆಯೋದು ಕಲಿಯಲ್ಲ. ಈಗ ಪ್ರೀತಿಗಿರೋ ಫ್ರಸ್ಟ್ರೇಷನ್ಗೆ ಅವನು ಏನಾದರೂ ಸಾಧನೆ ಮಾಡ್ಬೋದು. ಆದಿತ್ಯನ್ಗಿಂತಲೂ ಬೆಳಿಬೋದು. ಪಾಸಿಟಿವ್ ಆಗಿ ಯೋಚನೆ ಮಾಡೋಣ. ಎಷ್ಟೋ ಸಲ ಮನುಷ್ಯನಿಗೆ ದೊಡ್ಡ ಸೋಲೆ ದೊಡ್ಡ ಗೆಲುವಿಗೆ ಕಾರಣ ಆಗುತ್ತೆ. ಪ್ರೀತಿ ವಿಚಾರದಲ್ಲಿ ಯಾಕೆ ಹಾಗಾಗಬಾರ್ದು? ನಿನ್ನ ಮೇಲೆ, ಆದಿತ್ಯನ ಮೇಲೆ ಇರೋ ಕೋಪಕ್ಕೆ ಅವನು ಏನಾದರೂ ಸಾಧನೆ ಮಾಡಿ ತೋರಿಸ್ಬೋದಲ್ವಾ? ಪ್ರೀತು ಯಾವಾಗ ಬೇಕಾದ್ರೂ ಸರಿ ಹೋಗ್ಬೋದು. ಅವನ್ನ ಹಗದಿಂದ ಕಟ್ ಹಾಕಿ ಕೂಡ ಹಾಕಕ್ಕಾಗಲ್ಲ. ಆದ್ರೆ ಈಗ ನಾವು ಆದಿತ್ಯ ಪಾರ್ವತಿ ವಿಚಾರದಲ್ಲಿ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಕಾಗಿದೆ. ನೀವು ಹೇಳ್ತಿರೋದು ನಿಜ ರಘು. ನಾನು ಆದಿತ್ಯ ಪಾರ್ವತಿಯ ಸಂಬಂಧ ಗಟ್ಟಿಯಾಗೋದ್ರ ಕಡೆಗೆ ಹೆಚ್ಚು ಗಮನ ಹರಿಸ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.